ನಮಸ್ಕಾರ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್, ನಮ್ಮ ಚಾನಲ್ ಎಮ್ ಜಿ ಲರ್ನಿಂಗ್ ಅಪ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರೀವಿಯಸ್ ಸೆಷನ್ ಅಲ್ಲಿ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ದು. ಸೊ ಕಮಿಂಗ್ ಟು ದಿಸ್ ಸೆಷನ್ ವಿ ವಿಲ್ ಡಿಸ್ಕಸ್ ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದೆನ್ ವಿತೌಟ್ ವೇಸ್ಟಿಂಗ್ ಟೈಮ್. ಸೊ ಚಾಪ್ಟರ್ ನೇಮ್ ಬಂದು ಮೋಷನ್ ಇನ್ ಅ ಪ್ಲೇನ್. ಸೊ ಈ ಚಾಪ್ಟರ್ ಅಲ್ಲಿ ಐ ಥಿಂಕ್ 12 to 13 ಮಾರ್ಕ್ಸಿಗೆ ಕೇಳ್ಬೋದು. ಇದರಲ್ಲಿ ಒಂದೆರಡು MCQs ಕ್ವಶನ್ಸ್ ಬರ್ಬೋದು ಅಂಡ್ ಒಂದು 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ತುಂಬಾ ಸತಿ ಕೇಳ್ತಾ ಇರ್ತಾನೆ. ಅಂಡ್ ದೆನ್ ಯು ವಿಲ್ ಗೆಟ್ 3 ಮಾರ್ಕ್ಸ್ ಕ್ವಶನ್, ಒಂದು 3 ಮಾರ್ಕ್ಸ್ ಕ್ವಶನ್ ಸಹ ಬರ್ಬೋದು. ಅಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ ಏನಾದ್ರು ಕೇಳಲಿಲ್ಲ ಅಂದ್ರೆ 5 ಮಾರ್ಕ್ಸಿಗೆ ಸ್ಪ್ಲಿಟ್ ಮಾಡಿ ಕ್ವಶನ್ ನ ಕೇಳ್ಬೋದು, 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಅಂತ. ದಿಸ್ ಇಸ್ ಆಲ್ಸೋ ಪಾಸಿಬಲ್. ಅಂಡ್ ಹೈ ವೈಟೇಜ್ ಚಾಪ್ಟರ್ ಇದು, 12ರಿಂದ 13 ಮಾರ್ಕ್ಸ್ಗೆ ಕೇಳ್ತಾನೆ. ಸೊ ಏನ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದಿಸ್ ಚಾಪ್ಟರ್, ಸರಿನಾ? ಸೊ ಇಷ್ಟ ಹೇಳ್ತಾ ಯಾವ್ಯಾವ ಕ್ವಶನ್ ಇದಾವೆ, ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ, ಲೆಟ್ಸ್ ಗೋ ಥ್ರೂ ಇಟ್. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಬಂದ್ರೆ ಫಸ್ಟ್ ಕ್ವಶನ್ ಬಂದು ಡಿಫೈನ್ ಸ್ಕೇಲಾರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಸೇಮ್. ಡಿಫೈನ್ ಮಾಡಬೇಕು ಅಂಡ್ ಎಕ್ಸ್ಪ್ರೆಷನ್ಸ್ ನ ಬರಿಬೇಕು. ಅಂಡ್ ದೆನ್ ನೆಕ್ಸ್ಟ್ ಅದೇ ತರ ವೆಕ್ಟರ್ ಪ್ರಾಡಕ್ಟ್ ಕೇಳ್ಬೋದು, ಅದ್ರದ್ದು ಎಕ್ಸ್ಪ್ರೆಷನ್. ಅಂಡ್ ಅಗೈನ್ ವೆಕ್ಟರ್ ಪ್ರಾಡಕ್ಟ್ ಐ ಥಿಂಕ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಾನೆ ಅನ್ಕೊಂಡಿದೀನಿ. ನಾನು ಇಲ್ಲೇ ತಗೊಂಡಿದ್ದೀನಿ, ಅಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ವೆಕ್ಟರ್ಸ್ ಟು ಮೇಜರ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ಇಟ್ ಇನ್ ದಿಸ್ ಚಾಪ್ಟರ್, ಅದಕ್ಕೋಸ್ಕರ, ಸರಿನಾ? ಸೊ ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಚೆನ್ನಾಗಿ ನೋಡ್ಕೊಳ್ಳಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ವಿತ್ ಸೂಟಬಲ್ ಎಕ್ಸಾಂಪಲ್ ಕೊಟ್ಟು ಮಾಡಬೇಕು ಅಂತ ಹೇಳಿದಾನೆ. ಸಪ್ರೇಟ್ ದಿ ಫಾಲೋಯಿಂಗ್ ಇಂಟು ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್, ಈ ತರ ಕ್ವಾಂಟಿಟೀಸ್ ಕೊಟ್ಟು ಸಪ್ರೇಟ್ ಮಾಡಿ ಅಂತ ಹೇಳ್ತಾನೆ. ಅಂಡ್ ಇಲ್ಲಿ ಎಷ್ಟು ಕ್ವಾಂಟಿಟೀಸ್ ಕೊಟ್ಟಿದ್ದೀನೋ ನೋಡ್ಕೊಳ್ಳಿ, ಯಾವ್ದು ವೆಕ್ಟರ್ ಬರುತ್ತೆ, ಯಾವ್ದು ಸ್ಕೇಲಾರ್ ಬರುತ್ತೆ, ಯಾಕೆಂದ್ರೆ ಈ ಎಲ್ಲಾ ಕ್ವಾಂಟಿಟೀಸ್ ಅಲ್ಲಿ ಬರೋವಂಥದ್ನ MCQ ಅಲ್ಲೂ ಸಹ ಕೇಳ್ಬೋದು, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆಯಲ್ಲ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಸಹ ಕೇಳುವಂತ ಕ್ವಶನ್ಸ್ ಇವೆಲ್ಲ. ಸೊ ನೋಡ್ಕೊಳ್ಳಿ, ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಇದು ಕೇಳಲಿಲ್ಲ ಅಂದ್ರೆ ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ A ಅಂಡ್ B. ಎಕ್ಸ್ಪ್ರೆಷನ್ ಇದೆಯಲ್ಲ ರಿಸಲ್ಟೆಂಟ್ ವೆಕ್ಟರ್ದು, ರೂಟ್ ಆಫ್ A² ಪ್ಲಸ್ B² ಪ್ಲಸ್ 2AB ಕಾಸ್ ಥೀಟಾ ಅಂತ. ಈ ಎಕ್ಸ್ಪ್ರೆಷನ್ ಮತ್ತೆ ಇದ್ರದ್ದು ಡೈರೆಕ್ಷನ್ ಟ್ಯಾನ್ ಆಲ್ಫಾ ಫಾರ್ಮುಲಾ ಇದೆಯಲ್ಲ, ಅದನ್ನ ನೋಡ್ಕೋಬೇಕು. ಅದಿಲ್ಲ ಅಂದ್ರೆ ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್, ಎಕ್ಸ್ಪ್ಲೈನ್ ದಿ ಟರ್ಮ್ಸ್. ಇದೇ ತರ ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್ ಮಾತ್ರ ಕೇಳಿದೀನಿ, ಇದೇ ತರ ಅವನು ಟೈಮ್ ಆಫ್ ಫ್ಲೈಟ್ ನು ಸಹ ಕೇಳ್ಬೋದು. ಆ ಕ್ವಶನ್ ತಗೊಂಡಿಲ್ಲ, ಬಟ್ ಇದು ಇಂಪಾರ್ಟೆಂಟ್, ತುಂಬಾ ಲೆಂತಿ ಆಗುತ್ತೆ ಕ್ವಶನ್ಸ್ ಅಂತ ತಗೊಂಡಿಲ್ಲ. ಬಟ್ ರೇಂಜ್ ಕೇಳ್ಬೋದು, ಅವ್ನ್ ಟೈಮ್ ಆಫ್ ಫ್ಲೈಟ್ ಕೇಳ್ಬೋದು, ರೇಂಜ್ ಕೇಳ್ಬೋದು, ಮ್ಯಾಕ್ಸಿಮಮ್ ಹೈಟ್ ಕೇಳ್ಬೋದು. H max ಎಕ್ಸ್ಪ್ರೆಷನ್ ಬರ್ದು ಅದ್ರದ್ದು ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಿ ಅಂತಾನು ಕೇಳ್ಬೋದು. ಈ 3 ಎಕ್ಸ್ಪ್ರೆಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ. ಡಿರೈವೇಶನ್ಸ್ ಸಹ ತುಂಬಾ ತುಂಬಾ ಇಂಪಾರ್ಟೆಂಟ್, ನೆನಪಿರ್ಲಿ. ಅಥವಾ 2 ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಥಿಂಕ್ ಇಟ್ ಡಿಪೆಂಡ್ಸ್, ಬೇರೆ ಬೇರೆ ಕಾಲೇಜಲ್ಲಿ ಬೇರೆ ಬೇರೆ ತರ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ. 2 ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಐ ಥಿಂಕ್ ಇದನ್ನ ಸಹ ಕೇಳಿದ ಪ್ರಾಬ್ಲಮ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ. ಸೊ ನೋಡ್ಕೊಳ್ಳಿ, ಇದು ಬಂದು 2 ಮಾರ್ಕ್ಸ್. ನೆಕ್ಸ್ಟ್ ಮೂವಿಂಗ್ ಆನ್ ಟು 3 ಮಾರ್ಕ್ಸ್ ನಾವು. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಟ್ರಯಾಂಗಲ್ ಆಫ್ ವೆಕ್ಟರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಅಥವಾ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ಸ್, ಅಥವಾ ಇವೆರಡನ್ನು ಕಂಬೈನ್ ಮಾಡಿ 5 ಮಾರ್ಕ್ಸ್ ಕೇಳ್ತಾನೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ಸ್, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ಸ್. ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ರೆಷನ್ ಅಷ್ಟೇ ಬರೀಬೇಕು, ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? 5 ಮಾರ್ಕ್ಸ್ ಕೇಳಿದ್ರೆ, ಎರಡೂ ಸೇರಿ 5 ಮಾರ್ಕ್ಸ್ ಕೇಳಿರೋದಕ್ಕೆ ನಾನು ಕ್ವಶನ್ ನ ತಗೊಂಡಿರೋದು. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್ ಆಫ್ ಪ್ರೊಜೆಕ್ಟೈಲ್ ಮೋಷನ್, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ತರ ಮ್ಯಾಕ್ಸಿಮಮ್ ಹೈಟ್, ಅದೇ ತರ ಹಾರಿಜಾಂಟಲ್ ರೇಂಜ್. ಈ 3 ಡಿರೈವೇಶನ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಈ ಡಿರೈವೇಶನ್ಸ್ ಅಲ್ಲಿ ಬರೋ ಎಕ್ಸ್ಪ್ರೆಷನ್ಸ್ ಆದ್ರೂ ನ್ಯೂಮರಿಕಲ್ ಪ್ರಾಬ್ಲಮ್ ಅಲ್ಲಿ ಕೇಳ್ತಾನೆ. ಅದಕ್ಕೋಸ್ಕರ ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಈ 3ನ ಇನ್ಕ್ಲೂಡ್ ಮಾಡ್ಕೋತಾರೆ. ಅಟ್ಲೀಸ್ಟ್
ನಿಮಗೆ ಆ ಎಕ್ಸ್ಪ್ರೆಷನ್ ಆದ್ರೂ ನೆನಪಿರಬೇಕು, ಯಾಕೆಂದ್ರೆ ಡೈರೆಕ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ 5 marks. 5 marks ಕ್ವಶನ್ ಬಂದ್ರೆ ಡೈರೆಕ್ಟ್ ಆಗಿ ಕೇಳಿದ್ರೆ ದೆರ್ ಆರ್ ಓನ್ಲಿ 3. ಅದು ಬಂದು ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್. ಅದೇ ಅವಾಗಲೇ ಹೇಳಿದ್ನಲ್ಲ, ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos ಥೀಟಾ ಅಂಡ್ ಟ್ಯಾನ್ ಆಲ್ಫಾ ಫಾರ್ಮುಲಾ. ಅದು ಆ ಡಿರೈವೇಶನ್ಸ್ ಮಾಡಿ ತೋರಿಸ್ಬೇಕಂದ್ರೆ ಪ್ಯಾರಲೋಗ್ರಾಮ್ ಲಾ ಅದು ಡಿರೈವೇಶನ್ ನೀವು ಮಾಡಬೇಕು. ಈ ತರ ಕೇಳಿದ್ರೆ ಇದೇ ತರ ಕೇಳ್ತಾನೆ. ನಿಮಗೆ ಪ್ಯಾರಲೋಗ್ರಾಮ್ ಲಾ ಅಂತಾನೆ ಕೊಡ್ಬೇಕು ಅಂತ ಏನಿಲ್ಲ. ಯು ಹ್ಯಾವ್ ಟು ಯೂಸ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ಸ್. ಅದ್ ಕೇಳಲಿಲ್ಲ ಅಂದ್ರೆ ಡಿರೈವ್ ದಿ ಈಕ್ವೇಶನ್ ಆಫ್ ಪಾತ್ ಆಫ್ ಪ್ರೊಜೆಕ್ಟೈಲ್, ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಆ ತರ ಕೇಳಲಿಲ್ಲ ಅಂದ್ರೆ ಟ್ರಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ ಅಂತ ಶೋ ಮಾಡಿ ಅಂತ ಕೇಳಬಹುದು. ಅದಿಲ್ಲ ಅಂದ್ರೆ ಮೋಸ್ಟ್ ಆಫ್ ದಿ ಪೇಪರ್ಸ್ ಅಲ್ಲಿ ಪ್ರಿಪರೇಟರಿಲಿ ಕೇಳುವಂತ ಕ್ವಶನ್ ಅಂಡ್ ತುಂಬಾ ಡಿಫಿಕಲ್ಟ್ ಮಾಡಿದ್ರೆ ಪೇಪರ್ ಅದ್ರಲ್ಲಿ ಕೇಳುವಂತ 5 marks ಕ್ವಶನ್, ವಾಟ್ ಇಸ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಅಂತ ಕೇಳ್ಬೋದು. ಅಂಡರ್ಸ್ಟೂಡ್? ಸೊ ಅದೇ ಇದೆಯಲ್ಲ, ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ AC is equal to V square by R. V is velocity, R is radius of the circular path. Done. ಸೊ ಇದು ಬಿಟ್ರೆ ನ್ಯೂಮರಿಕಲ್ಸಿಗೆ ಬಂದ್ರೆ ಸಿಯರ್ ಯಾವುದೇ ಕ್ವಶನ್ ಕೇಳಲಿ, ಯಾವ ತರನಾದ್ರೂ ಕೇಳಲಿ, ಅವನು ಮ್ಯಾಕ್ಸಿಮಮ್ ಹೈಟ್ ಕ್ಯಾಲ್ಕುಲೇಟ್ ಮಾಡಿ, ಹಾರಿಜಾಂಟಲ್ ರೇಂಜ್ ಕ್ಯಾಲ್ಕುಲೇಟ್ ಮಾಡಿ, ಟೈಮ್ ಆಫ್ ಫ್ಲೈಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ತುಂಬಾ ಕೇಳ್ತಾನೆ. ಎಷ್ಟು ಈಸಿ ಅಂದ್ರೆ ಡೈರೆಕ್ಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್ ಇನ್ ಟು ದಿ ಈಕ್ವೇಶನ್, ಯು ವಿಲ್ ಗೆಟ್ ದಿ ಆನ್ಸರ್. ಈ ತರ ಕ್ವಶನ್ಸ್ ತುಂಬಾ ಇರುತ್ತೆ, ನೋಡ್ಕೊಳ್ಳಿ. ಸೊ ಡೈರೆಕ್ಟ್ ಈ ತರ ಕೇಳಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೇಳ್ಬೋದು. ಕ್ರಿಕೆಟರ್ ಕ್ಯಾನ್ ಥ್ರೋ ಅ ಬಾಲ್ ಟು ಅ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಆಫ್ 100 meter. How much high above the ground can be cricketer throw the same ball? Same formula, same but slight different ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದಷ್ಟೇನೆ. ನಾನು ಎರಡೆರಡು ಕ್ವಶನ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಕೇಳಿದ್ರೆ ಇದೇ ಫಾರ್ಮೇಟ್ ಅಲ್ಲಿ ಇರುತ್ತೆ, ಕ್ವಶನ್ಸ್ಗಳೆಲ್ಲ ಇದೇ ಫಾರ್ಮೇಟ್ ಅಲ್ಲಿ ಇರುತ್ತೆ, ವ್ಯಾಲ್ಯೂಸ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ಹೈಟ್ ಕ್ಯಾಲ್ಕುಲೇಟ್ ಮಾಡಿ, ಹಾರಿಜಾಂಟಲ್ ರೇಂಜ್ ಕ್ಯಾಲ್ಕುಲೇಟ್ ಮಾಡಿ, ಟೈಮ್ ಆಫ್ ಫ್ಲೈಟ್ ಕ್ಯಾಲ್ಕುಲೇಟ್ ಮಾಡಿ ಅಂತಾನೆ ಹೇಳ್ತಾನೆ. ಸೊ ರಿಮೆಂಬರ್ ಅಗೈನ್ ಐ ಆಮ್ ಟೆಲ್ಲಿಂಗ್ ಯು, 12 to 13 marksಗೆ ಈ ಚಾಪ್ಟರ್ ಇಂದ ಮಾರ್ಕ್ಸ್ ಅಲಾಟ್ ಆಗುತ್ತೆ, ಕ್ವಶನ್ಸ್ ಫಾರ್ಮೇಟ್ ಆಗುತ್ತೆ. ಸೊ ಈಸಿ ಇದೆ ಚಾಪ್ಟರ್, ನೋಡ್ಕೊಳ್ಳಿ ಆಯ್ತಾ. ಅಂಡ್ ನಿಮಗೇನಾದ್ರೂ ಈಗೇನು ಡಿಸ್ಕಸ್ ಮಾಡಿದ್ನಲ್ಲ ಕ್ವಶನ್ಸ್ ಪೇಪರ್ದು, ನಿಮಗೆ ಬೇಕು ಅಂತಲ್ಲ, ನಾನು ಈ PDF ಐ ವಿಲ್ ಬಿ ಅಪ್ಲೋಡಿಂಗ್ ಇಟ್ ಇನ್ ಮೈ ವಾಟ್ಸಪ್ ಚಾನಲ್. ಸೊ ವಾಟ್ಸಪ್ ಚಾನಲ್ದು ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅಂಡ್ ಬಯೋದಲ್ಲೂ ಸಹ ಇದೆ. ಜಾಯಿನ್ ದ ಚಾನಲ್. ಏನೇನು ಡಿಸ್ಕಸ್ ಮಾಡ್ತೀನೋ, ಅಪ್ಡೇಟ್ಸ್ ಇರುತ್ತೋ ಅದ್ರದ್ದು ಡಾಕ್ಯುಮೆಂಟ್ಸ್ ಕಾಪಿನ ವಾಟ್ಸಪ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ, ಸರಿನಾ? ಸೊ ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ಸೆಷನ್. ನೆಕ್ಸ್ಟ್ ಸೆಷನ್ ಅಲ್ಲಿ ಲಾಸ್ ಆಫ್ ಮೋಷನ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.